ನಮಸ್ತೆ ಗೆಳೆಯರೇ. ಬೆಂಗಳೂರಿನಿಂದ ಅಣತಿ ದೂರದಲ್ಲಿರುವ ಅಷ್ಟಗಣಪ, ಅಷ್ಟತೀರ್ಥ, ಅಷ್ಟ ವೃಷಭಗಳನ್ನೊಳಗೊಂಡ ಶಿವಗಂಗೆಗೆ ಕೃತಯುಗದ ನಂಟಿದೆ. ಗೌತಮರು ತಮ್ಮ ಮನೋವೇಗದಲ್ಲಿ ಸಂಚರಿಸಿ ಮುಂಜಾನೆಯ ಪೂಜೆಯನ್ನು ಕಾಶಿಯಲ್ಲಿಯೂ, ಪೂರ್ವಾಹ್ನದ ಪೂಜೆಯನ್ನು ಬೆಂಗಳೂರಿನ ಗವಿಗಂಗಾಧರೇಶ್ವರನಲ್ಲಿಯೂ ಮತ್ತು ಸಂಜೆಯ ಪೂಜೆಯನ್ನು ಶಿವಗಂಗಾ ಗಂಗಾಧರೇಶ್ವರನಲ್ಲಿಯೂ ಸಲ್ಲಿಸುತ್ತಿದ್ದರು. ಅದಕ್ಕೆ ಉದಾಹರಣೆಯಾಗಿ ಇಂದು ನಿಂತಿರುವ ಕಾಶಿ ಮತ್ತು ಗವಿಗಂಗಾಧರೇಶ್ವರ ಬೆಂಗಳೂರು ಮತ್ತು ಶಿವಗಂಗಾ ಕ್ಷೇತ್ರಗಳನ್ನು ಸೇರಿಸುವ 3 ಗುಹಾಂತರ ಮಾರ್ಗಗಳಿವೆ. ಇದೇ ಶಿವಗಂಗಾ ಬೆಟ್ಟವನ್ನು ಕೃತಯುಗದಲ್ಲಿ ಋಷಭಾದ್ರಿ ಎಂತಲೂ, ತ್ರೇತಾಯುಗದಲ್ಲಿ ಶೃಂಗಾದ್ರಿ ಎಂತಲೂ, ದ್ವಾಪರ ಯುಗದಲ್ಲಿ ಮಂದಾಕಿನಿ ಎಂದು ಕರೆಸಿಕೊಳ್ಳುತ್ತಿದ್ದ ಈ ಗಿರಿ ಕಲಿಯುಗದಲ್ಲಿ ಶಿವಗಂಗೆ ಆಗಿದೆ. ಆಗಿನ ಕಾಲದಲ್ಲಿಯೇ ಅಣು ಮತ್ತು ಪರಮಾಣುವಿನ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದ ಕಣಾದ ಎಂಬ ಮುನಿಯು ಒಂಟಿ ಕಾಲಿನಲ್ಲಿ ನಿಂತು ನೀರಿಗಾಗಿ ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ದರಂತೆ. ಅವರ ತಪಸ್ಸಿಗೆ ಮೆಚ್ಚಿ ಪರಶಿವ ತನ್ನ ಜಟೆಯಿಂದ ಗಂಗೆಯನ್ನು ಹರಿಸಿದ್ದರಿಂದಾಗಿ ಈ ಕ್ಷೇತ್ರವನ್ನು ಕಣಾದ ಮುನಿಗಳು ಶಿವನ ಗಂಗೆ ಎಂದು ಕರೆದರಂತೆ. ಅಂದಿನ ಆ ಶಿವನ ಗಂಗೆ ಇಂದು ಶಿವಗಂಗೆಯಾಗಿ ಹೆಸರು ಮಾಡಿದೆ. ಇದೇ ಶಿವಗಂಗೆ ಬೆಟ್ಟದಲ್ಲಿ ಅರ್ಕಾವತಿ ನದಿಯ ಉಪನದಿಯಾದ ಕುಮದ್ವತಿ ನದಿಯ ಉಗಮ ಸ್ಥಾನವಿದೆ. ಅದನ್ನು ಆಡು ಭಾಷೆಯಲ್ಲಿ ಕುಂಭಾವತಿ ಎಂದು ಕೂಡ ಕರೆಯುತ್ತಾರೆ. ಹಾಗೆಯೇ ಅಗಸ್ತ್ಯ ತೀರ್ಥ, ಶಂಕರ ತೀರ್ಥ, ಕಣ್ವ ತೀರ್ಥ, ಕದಂಬ ತೀರ್ಥ, ಮೈಥಿಲಿ ತೀರ್ಥ, ಪಾತಾಳ ಗಂಗೆ, ಒಳಕಲ್ ತೀರ್ಥ, ಕಪಿಲ ತೀರ್ಥ ಎಂಬ ಅಷ್ಟ ತೀರ್ಥಗಳು ಸಹ ಈ ಶಿವನ ಗಂಗೆ ಕ್ಷೇತ್ರದಲ್ಲಿವೆ. ಒಂದೊಂದು ದಿಕ್ಕಿನಿಂದ ಒಂದೊಂದು ಆಕಾರದಲ್ಲಿ ಗೋಚರಿಸುವ ಶಿವಗಂಗೆ ಬೆಟ್ಟ ಅಹೋರಾತ್ರನ ಪಾಲಿನ ಜ್ಞಾನಗಂಗೆ ಸಹ ಹೌದು. ಅಹೋರಾತ್ರನು ಜ್ಯೋತಿಷ್ಯ ಅಭ್ಯಾಸದಲ್ಲಿ ನಿರತವಾಗಿದ್ದಾಗ ಮಹಿಷ ಬಸವ ಮತ್ತು ದೊಡ್ಡ ಬಸವನ ಮಡಿಲಲ್ಲಿ ಕುಳಿತು ಗೀತಾಭ್ಯಾಸವನ್ನು ಮಾಡಿದ್ದು ಉಂಟು. ಇಂದಿಗೂ ಸಹ ಅನೇಕ ಸಿದ್ಧರು ವಾಸಿಸುವ ನೆಲೆಯಾಗಿರುವ ಶಿವಗಂಗೆಯಲ್ಲಿ ಅಹೋರಾತ್ರನು ಹೆಜ್ಜೆ ಹೆಜ್ಜೆಗೂ ದೈವಾನುಭೂತಿ ಹಾಗೂ ಜ್ಞಾನಾನುಭವ ಪಡೆದದ್ದುಂಟು. ಸುಮಾರು 33 ವರ್ಷಗಳ ಹಿಂದೆ ಶ್ವೇತವಸ್ತ್ರಧಾರಿಯಾಗಿ ಚಪ್ಪಲಿ ಧರಿಸದೆ ಜ್ಞಾನದ ಹಿಂದೆ ಓಡುತ್ತಿದ್ದಾಗ ಈ ಕ್ಷೇತ್ರ ಕೈಬೀಸಿ ಕರೆದಿತ್ತು. ಇಂದಿಗೂ ಸಹ ಅಹೋರಾತ್ರನ ಅನೇಕ ಅಚ್ಚುಮೆಚ್ಚಿನ ತಾಣಗಳಲ್ಲಿ ಶಿವಗಂಗೆ ಸಹ ಒಂದು. ಮನಮೆಚ್ಚಿದ ಮಡದಿಯ ಕೈ ಹಿಡಿದದ್ದು ಕೂಡ ಶ್ರೀ ಗಂಗಾಧರ ಹಾಗೂ ಹೊನ್ನಾದೇವಿಯ ಸನ್ನಿಧಾನದಲ್ಲಿಯೇ. ಹಾಗೆಯೇ ಇತ್ತೀಚೆಗೆ ಪತ್ನಿ ಸಮೇತರಾಗಿ ಮತ್ತೆ ಶಿವಗಂಗಾ ಕ್ಷೇತ್ರ ದರ್ಶನದ ಅನಿರೀಕ್ಷಿತ ಅವಕಾಶವನ್ನು ತಂದುಕೊಟ್ಟದ್ದು ಆ ಗಂಗಾಧರನೇ. ಅಂತೆಯೇ ಬೆಂಗಳೂರಿನ ಮಿತ್ರ ಮಂಜುನಾಥನ ದೆಸೆಯಿಂದ ಆತ ತರಿಸಿಕೊಟ್ಟ ಕಲ್ಲಿನಲ್ಲಿ ತಯಾರಾದ ಅಹೋರಾತ್ರನ ಆರಾಧ್ಯ ದೇವತೆಯಾದ ಶ್ರೀಮಾತೆಯನ್ನು ಪ್ರತಿಷ್ಠಾಪಿಸಲು ಆಶೀರ್ವದಿಸಿದ ಆ ಗಂಗಾಧರ. ಇದೇ ಬೆಟ್ಟದಲ್ಲಿ ಕಂಡುಬರುವ ಒಂದು ಅಪರೂಪದ ಸ್ಥಳವಿದೆ. ಅದೊಂದು ಅದ್ಭುತ ತಪಸ್ವಿ ತಾಣ. ಕುಂಭಾವತಿ ತೀರ್ಥದಿಂದ ಮೇಲೆ ಹತ್ತುವ ದಾರಿಯಲ್ಲಿ ಕಾಣಸಿಗುವ ಈ ತ್ರಿಕೋನ ಬಂಡೆ ಅಥವಾ ತ್ರೈಲೋಕ್ಯ ಮೋಹಿನಿ ಬಂಡೆ, ಈ ಜಾಗದಲ್ಲಿ ಕುಳಿತರೆ ಸಾಕು, ಅದ್ಭುತ ಧ್ಯಾನಕ್ಕೆ ಹೊರಡುತ್ತೇವೆ. ತ್ರೈಲೋಕ್ಯ ಮೋಹಿನಿ 3 ಬಂಡೆಗಳನ್ನು ಹೊಂದಿದೆ. ಅದೇ ಕ್ಷರ, ಅಕ್ಷರ, ಪುರುಷೋತ್ತಮ, ತ್ರಿದಳ, ತ್ರಿಗುಣ, ತ್ರಿನೇತ್ರ, ತ್ರಯಾಯುಧ ಮೊದಲಾದವುಗಳ ಪ್ರತಿನಿಧಿಯಾದ ಆಕೆಗೆ 3 ವೃತ್ತಗಳ ಆವರಣವಿದೆ. ಭೂರ್ ಭುವ ಸುವಗಳೆಂಬ ತ್ರಿಲೋಕದ ಸದನಗಳಿಂದಾಗಿ ವಿನ್ಯಾಸವು ಜಟಿಲವಾದ ಜಾಮಿತಿಯ ರೇಖೆಗಳಿಂದ ಕೂಡಿದ ಆಕೆಯ ಪ್ರತಿಷ್ಠಾಪನೆಗೆ ಸ್ಥಳ ದೊರೆತದ್ದು ಸಹ ತ್ರೈಲೋಕ್ಯ ಮೋಹಿನಿ ಎಂಬ 3 ಬಂಡೆಗಳ ಜೋಡಣೆ ಅಹೋರಾತ್ರನಿಗೆ ಅಚ್ಚರಿಯನ್ನುಂಟು ಮಾಡಿತು. ಇನ್ನು ಶ್ರೀಚಕ್ರದಲ್ಲಿ 9 ತ್ರಿಕೋನಗಳಿವೆ. ಊರ್ಧ್ವಮುಖದ 4 ತ್ರಿಕೋನಗಳು ಶಿವನನ್ನು, ಅಧೋಮುಖದ 5 ತ್ರಿಕೋನಗಳು ಶಕ್ತಿಯನ್ನು ಸಂಕೇತಿಸುತ್ತವೆ. ಈ ಶಿವಶಕ್ತಿಯರ ಸಂಗಮದ ಕೇಂದ್ರವೇ ಗರ್ಭವಾಗಿದೆ. ಆ ಗರ್ಭವೂ ಸೃಷ್ಟಿಯ ಶಕ್ತಿ ಸ್ವರೂಪಿಯಾದ ಸ್ತ್ರೀಯರ ಗರ್ಭಾಶಯವಾಗಿ ತ್ರಿಗುಣಮಯಿ ಮಾಯೆ ತ್ರಿಕೋನ ಸ್ವರೂಪಿಯಾದ ಆಕೆಗೆ ತ್ರೈಲೋಕ್ಯ ಮೋಹಿನಿ ಸ್ಥಳಾವಕಾಶವಾಗಿದ್ದು ಅದ್ಭುತವೇ ಸರಿ. ಅನೇಕ ಬಾರಿ ಶಿವಗಂಗೆ ದರ್ಶಿಸಿದಾಗೆಲ್ಲ ಈ ತ್ರೈಲೋಕ್ಯ ಮೋಹಿನಿ ಬಂಡೆಯ ತಪ್ಪಲಲ್ಲಿ ಅಹೋರಾತ್ರ
ಕ್ಷಣಕಾಲ ಕಳೆದು ಧ್ಯಾನಾಸಕ್ತನಾಗಿದ್ದು ಇದೆ. ಅದೇ ಬಂಡೆ ಇಂದಿಗೂ ಅಹೋರಾತ್ರನನ್ನು ಆಕರ್ಷಿಸಿ ಅಲ್ಲಿಯೇ ಶ್ರೀಮಾತೆಯನ್ನು ಪ್ರತಿಷ್ಠಾಪಿಸಲು ಸ್ಫೂರ್ತಿ ನೀಡಿದ್ದು ಮಹದಾನಂದವೇ ಸರಿ. ಇತ್ತೀಚೆಗೆ ಕೆಲ ಸ್ನೇಹಿತರೊಡಗೂಡಿ ಸುಮಾರು 50 kg ತೂಕವಿದ್ದ ಮೈಸೂರಿನಿಂದ ತರಿಸಿದ ಶಿಲೆಯಿಂದ ಕೆತ್ತಲ್ಪಟ್ಟ ಶ್ರೀಯಂತ್ರವನ್ನು ತ್ರೈಲೋಕ್ಯ ಮೋಹಿನಿ ಬಂಡೆಯವರೆಗೂ ಒಯ್ಯುವುದು ಒಂದು ಸವಾಲಾಗಿತ್ತು. ಆದರೆ ಈ ಕಿತ್ತಡಿಗಳ ಸಹಾಯದಿಂದ 50 kg ತೂಕವಿದ್ದ ಆಕೆ ಹಗುರವಾಗಿ ಬೆಟ್ಟವನ್ನು ತಲುಪುವವರೆಗೂ ಎಲ್ಲಿಯೂ ಯಾವ ತೊಂದರೆಯೂ ಆಗಲಿಲ್ಲ. ನಂತರ ಅಲ್ಲಿಯೇ ಸಂಕ್ಷಿಪ್ತ ಪ್ರಾಣ ಪ್ರತಿಷ್ಠಾಪನೆ ಅಭಿಷೇಕ ನಡೆಸಿ ನಂತರ ಬಯಲು ಗರ್ಭ ಗುಡಿಯೊಳಗೆ ಆಕೆಯನ್ನು ಪ್ರತಿಷ್ಠಾಪಿಸಿದ ನಂತರ ಆದ ಸಂತೃಪ್ತಿ, ಆಕೆಯನ್ನು ಕಂಡು ಮಾತನಾಡಿದ ಅನುಭವ, ಹಾಗೆಯೇ ಆಕೆ ನಮ್ಮನ್ನೆಲ್ಲ ಹರಸಿ ಬೀಳ್ಕೊಡುವಾಗ ಅದೆಂಥದ್ದೋ ಧನ್ಯತಾಭಾವ. ಆಕೆ ಬಯಲು ದೇವಾಲಯದಲ್ಲಿ ಸ್ಥಿರವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರೂ ಸಹ ಗರ್ಭಗುಡಿ ಗೋಪುರವನ್ನು ಕಟ್ಟಬಾರದೆಂದು ಮನವಿ. ಆಕೆ ನೈಸರ್ಗಿಕವಾಗಿ ಬಿಸಿಲು ಮಳೆ ಚಳಿಗಳನ್ನೊಳಗೊಂಡ ಎಲ್ಲ ಋತುಮಾನಗಳನ್ನು ಆನಂದಿಸುವವಳು, ಪ್ರಕೃತಿಯಲ್ಲಿ ಒಂದಾಗಿ ಇರುವವಳು ಅವಳು. ಬಿಂದು ತ್ರಿಕೋನ ವಸುಕೋಣ ದಶಾರಯುಗ್ಮ ಮನ್ವತ್ಸರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣೀ ಸದನಂ ತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯಾಃ ಎಂದು ಮಂತ್ರೋಚ್ಚಾರಣೆ ಮಾಡುತ್ತಾ ಆಕೆಯನ್ನು ಪ್ರತಿಷ್ಠಾಪಿಸಿ ಮುನ್ನಡೆಯುವಾಗ ಅದೇ ದಿನ ಅಹೋರಾತ್ರನ 56ನೇ ವರ್ಷದ ಜನ್ಮದಿನವಾಗಿದ್ದು ಅನುಸಂಧಾನವೇ ಸರಿ. ಹಾಗೆಯೇ ಇಂತಹ ಶುಭ ಸುಸಂದರ್ಭದಲ್ಲಿ ಭಾಗಿಯಾದ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಂಡ ಕಿತ್ತಡಿಗಳ ಪುಣ್ಯ ಹಾಗೂ ಅದೃಷ್ಟ ಕೂಡ ಹೌದು. ಶಿವಗಂಗೆ ಅಹೋರಾತ್ರನ ಪಾಲಿನ ಜ್ಞಾನಗಂಗೆ. ಆ ಜ್ಞಾನಗಂಗೆ ಎಲ್ಲರನ್ನೂ ಬೆಳಗಲಿ. ಶ್ರೀ ಗಂಗಾಧರ ಹಾಗೂ ಹೊನ್ನಾದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ವಿಶೇಷ ಕೃತಜ್ಞತೆಗಳನ್ನು ಅಹೋರಾತ್ರನಿಗೆ ಸಲ್ಲಿಸುತ್ತಾ ಧನ್ಯವಾದ ಶೃಂಗಪ್ರಿಯ. ಧನ್ಯವಾದ ಅಹೋರಾತ್ರ.